ಉಗುರುಗಳನ್ನು ಕತ್ತರಿಸುವುದರಿಂದ ಅಥವಾ ಕಟಿಂಗ್ ಮಾಡಿಸುವುದರಿಂದ, ತಲೆ ಬೋಳಿಸುವುದರಿಂದ ವಜು ಭ್ರಷ್ಟವಾಗುವುದಿಲ್ಲ. ಕಣ್ಣಿನೊಳಗಡೆ ಅಥವಾ ಕಿವಿಯೊಳಗಡೆ ರಕ್ತ ಬಂದರೆ ಹಾಗೂ ಆ ರಕ್ತವು ಕಣ್ಣಿನ ಅಥವಾ ಕಿವಿಯ ಒಳಭಾಗದಲ್ಲೇ ಇದ್ದರೆ, ಕಣ್ಣಿನಿಂದ ಅಥವಾ ಕಿವಿಯಿಂದ ಹೊರ ಬರಲಿಲ್ಲ ಎಂದರೆ ವಜು ಭ್ರಷ್ಟವಾಗುವುದಿಲ್ಲ. ಏಕೆಂದರೆ ವಜುವಿನಲ್ಲಿ ಕಣ್ಣಿನ ಒಳಭಾಗ ಅಥವಾ ಕಿವಿಯ ಒಳಭಾಗ ತೊಳೆಯುವುದು ಕಡ್ಡಾಯವಲ್ಲ. ಅದು ಸ್ವಲ್ಪವೂ ಕಣ್ಣಿನ ಅಥವಾ ಕಿವಿಯ ಹೊರ ಬಂದರೆ ವಜು ಭ್ರಷ್ಟವಾಗುತ್ತದೆ. ಗಾಯದ ಮೇಲೆ ರಕ್ತ ಬರಲು ಪ್ರಾರಂಭಿಸಿದೆ, ನೀವು ಅದನ್ನು ಟಿಶ್ಯೂ ಅಥವಾ ಯಾವುದೇ ಬೇರೆ ಬಟ್ಟೆಯಿಂದ ಒರೆಸುತ್ತೀರಾ. ಪುನಃ ರಕ್ತ ಬರಲು ಪ್ರಾರಂಭಿಸುತ್ತಿದೆ, ನೀವು ಪುನಃ ಅದನ್ನು ಒರೆಸುತ್ತೀರಾ. ಪದೇ ಪದೇ ಇದೇ ರೀತಿ ಮಾಡಿದಾಗ ನಾವು ನೋಡಬೇಕು, ನೀವು ಒರೆಸದೆ ಹಾಗೆ ಆ ರಕ್ತವನ್ನು ಬಿಟ್ಟಿದ್ದರೆ ಅದು ತನ್ನ ಜಾಗದಿಂದ ಹರಿಯುತ್ತಿತ್ತ, ಅಷ್ಟು ಮಾತ್ರದಲ್ಲಿ ರಕ್ತ ಬಂದಿತ್ತ, ಹೌದು ಎಂದರೆ ವಜು ಭ್ರಷ್ಟವಾಗುತ್ತದೆ, ಇಲ್ಲ ಎಂದರೆ ವಜು ಭ್ರಷ್ಟವಾಗುವುದಿಲ್ಲ. ಅದೇ ರೀತಿ ಜಿಗಣಿ ಕಚ್ಚಿಕೊಂಡು ರಕ್ತ ಕುಡಿದರೆ ಇದರಿಂದಲೂ ವಜು ಭ್ರಷ್ಟವಾಗುತ್ತದೆ. ಏಕೆಂದರೆ ಜಿಗಣಿ ಯಾವ ಮಾತ್ರದಲ್ಲಿ ರಕ್ತ ಕುಡಿಯುತ್ತದೆ ಎಂದರೆ, ಆ ರಕ್ತವು ನಮ್ಮ ದೇಹದಿಂದ ಜಿಗಣಿಯ ಹೊಟ್ಟೆಯಲ್ಲಿ ಹೋಗುವುದನ್ನು ಬಿಟ್ಟು ಹಾಗೆಯೇ ಸುರಿಯುತ್ತಿದ್ದರೆ ಅದು ತನ್ನ ಜಾಗದಿಂದ ಮುಂದಕ್ಕೆ ಹರಿಯುತ್ತಿತ್ತು. ಹಾಗೂ ಸೊಳ್ಳೆ ಅಥವಾ ಚಿಗಟಿ ಕಚ್ಚಿದರೆ ಅದು ರಕ್ತ ಕುಡಿದರೆ ಇದರಿಂದ ವಜು ಭ್ರಷ್ಟವಾಗುವುದಿಲ್ಲ. ಏಕೆಂದರೆ ಅದು ಬಹಳ ಕಡಿಮೆ ಮಾತ್ರದಲ್ಲಿ ರಕ್ತ ಕುಡಿಯುತ್ತವೆ. ಹಾಗೂ ವೀಕ್ಷಕರೇ, ಅದೇ ರೀತಿ ನಮಾಜಿನಲ್ಲಿ ಮಲಗಿದರೆ, ಸಜ್ದಾ ಮಾಡುವ ಸಂದರ್ಭದಲ್ಲಿ, ಹಾಗೆ ನಿಂತು ಅಥವಾ ಅತ್ತಹಿಯಾತ್ ಓದುವಾಗ, ಈ ಸಂದರ್ಭಗಳಲ್ಲಿ ನಮಾಜಿನಲ್ಲಿ ಮಲಗುವುದರಿಂದಲೂ ವಜು ಭ್ರಷ್ಟವಾಗುವುದಿಲ್ಲ. ನಾವು ವಿವರಿಸಿದ್ದೇವೆ, ನಮಾಜಿನಲ್ಲಿ ಧ್ವನಿಯಿಂದ ನಗುವುದರಿಂದ ವಜು ಭ್ರಷ್ಟವಾಗುತ್ತದೆ. ಸೊ ಇದು ಸಜಿದಾ ರುಕು ಮಾಡುವ ನಮಾಜ್ ಆಗಿರಬೇಕು. ಜುಮ್ಮಾ ನಮಾಜ್ ಆಗಲಿ, 5 ಹೊತ್ತಿನ ಫರ್ಜ್ ನಮಾಜ್ ಆಗಲಿ, ಯಾವುದೇ ನಫಿಲ್ ಸುನ್ನತ್ ನಮಾಜ್ ಆಗಲಿ, ಈದ್ ನಮಾಜ್ ಆಗಲಿ, ವಿತ್ರ್ ನಮಾಜ್ ಆಗಲಿ, ಈ ನಮಾಜಿನಲ್ಲಿ ಧ್ವನಿಯಿಂದ ನಕ್ಕಿದರೆ ವಜು ಭ್ರಷ್ಟವಾಗುತ್ತದೆ. ಸಜಿದಾ ರುಕು ಇಲ್ಲದ ಅರ್ಥಾತ್ ಜನಾಜಾ ನಮಾಜಿನಲ್ಲಿ ಧ್ವನಿಯಿಂದ ನಕ್ಕಿದರೂ ವಜು ಭ್ರಷ್ಟವಾಗುವುದಿಲ್ಲ.